ಪಟ್ಟನಾಗೆ ಈವ್ನಿಂಗ್ ಸ್ನಾಕ್ಸ್ ನ ರೆಡಿ ಮಾಡಬಹುದು. ಪೊಟೆಟೊ ಸ್ಯಾಂಡ್ವಿಚ್ ಮಾಡೋಣ ಬನ್ನಿ. ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಮೊದಲಿಗೆ ವೀಕ್ಷಕರೇ, ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಸಣ್ಣ ಈರುಳ್ಳಿ ಹಾಕೊಂಡಿರೋದು ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ. ಸ್ವಲ್ಪ ಹುಳಿ ಫ್ಲೇವರ್ ಇರಲಿ ಅಂತ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಎಲ್ಲ ಚಿಟಿಕೆ ಆಗುವಷ್ಟು ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು 2 ಸ್ಯಾಂಡ್ವಿಚ್ ಆಗುತ್ತೆ ಅಷ್ಟು ಸ್ಟಫಿಂಗ್ಸ್ ನ ಇವಾಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೆಸಿಪಿ ಮಾಡೋದಕ್ಕೆ ಒಂದು 2 ಮಿನಿಟ್ಸ್ ಆದ್ರೆ ಸಾಕು, ಪಟ್ಟನಾಗಿ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಸ್ಟಫಿಂಗ್ಸ್ ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬ್ರೆಡ್ ಪೀಸ್ ನ ತಗೊಂಡಿದ್ದೀನಿ. ನಾವು ರೆಡಿ ಮಾಡ್ಕೊಂಡಿರೋಂಥ ಸ್ಟಫಿಂಗ್ಸ್ ನ ಈಗ ಮೇಲೆ ಹಾಕೋತಾ ಇದ್ದೀನಿ. ಅದು ಶೇಪ್ ಅಲ್ಲಿ ಹೆಂಗಿದ್ಯೋ ಆ ಶೇಪ್ಗೆಲ್ಲ ಚೆನ್ನಾಗಿ ಹಾಕೋ ಬನ್ನಿ. ಆಲೂಗಡ್ಡೆನ ಬ್ರೆಡ್ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಒತ್ತಿ, ಅವಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಬ್ರೆಡ್ ಮೇಲೆ ತಿನ್ನೋದಕ್ಕೂ ಸಹ ಚೆನ್ನಾಗಿ ಸಿಗುತ್ತೆ. ನಾವು ಬೇಯಿಸ್ಬೇಕಾದ್ರೆ ಉದ್ರೂ ಹೋಗೋದಿಲ್ಲ. ನೋಡಿ, ಇನ್ನೊಂದು ಪೀಸ್ ನ ಬ್ರೆಡ್ ತಗೊಂಡು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಚೆನ್ನಾಗಿ ಕುಂಟಿಸ್ಬಿಟ್ರೆ ಅದು ರೆಡಿ ಆಗೋಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಪೀಸ್ಗೂ ಅದೇ ಸೇಮ್ ಟು ಸೇಮ್ ಮಾಡ್ತಾ ಇದ್ದೀನಿ. ನೀಟಾಗಿ ಒಂದ್ಸಲ ಆಲೂಗಡ್ಡೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಬ್ರೆಡ್ ಪೀಸ್ ಇಕ್ಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಹೆಂಚಿಟ್ಕೊಂಡಿದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಹಾಕೊಳ್ಳೋದಿಲ್ಲ ಅಂತ ಅಂದ್ರೆ ಬೆಣ್ಣೆ, ತುಪ್ಪ ಅದು ಸಹ ಹಾಕೊಂಡು ರೋಸ್ಟ್ ಮಾಡ್ಕೋಬಹುದು. ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂಥ ಸ್ಯಾಂಡ್ವಿಚ್ ನ ಹೆಂಚ್ ಮೇಲೆ ಇಟ್ಕೊಳ್ಳೋಣ. ಹೆಂಚ್ ಮೇಲೆ ಇಟ್ಕೊಂಡು ಒಂದ್ ಭಾಗ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಅದು ಬ್ರೆಡ್ ಬೇಗ ರೋಸ್ಟ್ ಆಗ್ಬಿಡುತ್ತೆ. ಆದ್ರಿಂದ ನೋಡಿ, ಒಂದು 30 ಸೆಕೆಂಡ್ಸ್ ಬಿಟ್ರೆ ಸಾಕು. ಸಣ್ಣ ಊರಿನಲ್ಲಿ ಈ ರೀತಿ ರೋಸ್ಟ್ ಆಗಿರುತ್ತೆ. ಈ ರೀತಿ ಆದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಬೇಗನೆ ಮಾಡ್ಕೋಬಹುದು. ಮಕ್ಳಿಗೂ ಸಹ ಸ್ನಾಕ್ಸ್ ಟೈಮ್ ಅಲ್ಲಿ ಇದನ್ನ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ರೆಡಿ ಆಗೋಯ್ತು. ಪೊಟೆಟೊ ಸ್ಯಾಂಡ್ವಿಚ್ ರೆಡಿನೇ ಆಗೋಯ್ತು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.